ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವ್ಲಾಗ್ ಬರ್ತಾ ಇದೆ ಆ್ಯಂಡ್ ನನ್ನ ವಾಯ್ಸ್ನ ನೀವೆಲ್ಲ ತುಂಬ ದಿನ ಆದಮೇಲೆ ಕೇಳ್ತಾ ಇದ್ದೀರಾ. ಬಿಕಾಸ್ ನನಗೆ ಆಫ್ಟರ್ ಡೆಲಿವರಿ ವ್ಲಾಗ್ಸ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಿಮಗೆಲ್ಲ ಗೊತ್ತಿದ್ದೇ ಇದೆ, ಗೊತ್ತೇ ಇರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ. ಹಾಗಾಗಿ ವ್ಲಾಗ್ಸ್ನ ಮಾಡಿಲ್ಲ. ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತುಂಬ ಜನ ಸೀಮಂತದ ಬಗ್ಗೆ ಕೇಳ್ತಾನೆ ಇದ್ರಿ. ನನ್ನ ಸೀಮಂತ ಬಂದುಬಿಟ್ಟು ಈ ರೀತಿ ಸಿಂಪಲ್ಲಾಗೇ ಆಯಿತು. ಸಿಂಪಲ್ಲಾಗೆ ಮನೆಯಲ್ಲೇ ಮಾಡಿದರು. ಜಸ್ಟ್ ಯಾರು ಕೂಡ ಬಂದಿರಲಿಲ್ಲ. ನನ್ನ ಹಸ್ಬೆಂಡು, ನಮ್ಮ ಅಪ್ಪ ಅಮ್ಮ ಆ್ಯಂಡ್ ನಮ್ಮ ಪಕ್ಕದ ಮನೆ ಅಕ್ಕ ಒಬ್ಬರು ಅಷ್ಟೇ ಇದ್ದಿದ್ದು. ಇನ್ನು ಯಾರು ಕೂಡ ಇರಲಿಲ್ಲ. ಜಸ್ಟ್ ಅದೇನು ಶಾಸ್ತ್ರ ಅಂತ ಹೇಳ್ತಾರೆ ಅದನ್ನಷ್ಟೇ ಮಾಡಿದ್ದು. ಯಾಕೆ ಏನು ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇನ್ನು ನನಗೆ ಈ ಸ್ಯಾರಿ ಆ್ಯಂಡ್ ಈ ಬ್ಲೌಸ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಬಿಕಾಸ್ ಇವಾಗೆಲ್ಲ ವೆಯ್ಟ್ ಗೇನೆಲ್ಲ ಆಗ್ತಾಯಿರ್ತೀವಿ, ಬ್ಲೌಸ್ ಹೊಲಿಸ್ಕೊಂಡ್ರೆ ಮತ್ತೆ ಸುಮ್ಮನೆ ವೇಸ್ಟ್ ಅಂತೇಳಿ ಮೀಶೋದಲ್ಲಿ ಅದು ಕೂಡ ನಾನು ಜಸ್ಟ್ ತುಂಬ ಕಡಿಮೆ ರೇಟಿಗೆ ಈ ಬ್ಲೌಸ್ನ ಪರ್ಚೇಸ್ ಮಾಡಿದ್ದು. ರೆಡಿಮೇಡ್ ಬ್ಲೌಸ್ ಆ್ಯಂಡ್ ಈ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಎಲ್ಲ ಗೋಲ್ಡ್ ಜ್ಯುವೆಲ್ರೀಸ್ನೇ ವೇರ್ ಮಾಡಿದ್ದೆ. ಹಾಗೆ ನಮ್ಮಪ್ಪ ಅಮ್ಮ ಸೀಮಂತ ಮಾಡೋಕ್ಕಾಗಿಲ್ಲ ಅಂತೇಳಿ ನನಗೆ ಗೋಲ್ಡ್ ಬ್ಯಾಂಗಲ್ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ತುಂಬ ಜನ ಕೇಳ್ತಾ ಇದ್ರಿ. ನಾನು ಆಲ್ರೆಡಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ ಆ್ಯಂಡ್ ಈ ವ್ಲಾಗಲ್ಲೂ ಕೂಡ ನಾನು ಅದ್ರ ಡಿಸೈನ್ನ ಲಾಸ್ಟಲ್ಲಿ ತೋರಿಸಿದ್ದೀನಿ. ಆ ಡಿಸೈನ್ ಎಲ್ಲ ನೋಡಬೇಕು ಅಂತ ಅಂದರೆ ನೀವು ನನ್ನ ವೀಡಿಯೋನ ಲಾಸ್ಟ್ವರೆಗೂ ನೋಡಬೇಕಾಗುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ ಸೀಮಂತ ಮಾಡ್ಕೋಬೇಕು ಅಂತ. ಬಟ್ ನನ್ನ ಲೈಫಲ್ಲಿ ಆ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿಲ್ಲ. ಅದು ನನಗೆ ತುಂಬಾ ಬೇಜಾರಾಯಿತು. ಇವಾಗಿನ ಕಾಲದಲ್ಲಿ ಅದೇ ಒಂದು ಟ್ರೆಂಡ್ ಅಲ್ವಾ. ಹಾಲ್ ಎಲ್ಲ ಬುಕ್ ಮಾಡಿಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ಲ ಹಿರಿಯರೆಲ್ಲ ಬಂದು ಆಶೀರ್ವಾದ ಮಾಡ್ತಾರೆ. ನಿಜವಾಗ್ಲೂ ಅದು ನನ್ನ ಲೈಫಲ್ಲಿ ಆಗಲಿಲ್ಲ ಅಂತಲೇ ಅಂದ್ಕೊಳ್ತೀನಿ. ನನಗಂತೂ ತುಂಬಾ ಬೇಜಾರಿದೆ ಆ ಒಂದು ವಿಷಯದಲ್ಲಿ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಪರಿಸ್ಥಿತಿಗಳು ಹಾಗಿರುತ್ತೆ, ಹೇಗಿರುತ್ತೋ ಹಾಗೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ನನ್ನ ಹಸ್ಬೆಂಡು ಕೂಡ ಬೇಡ, ಯಾರನ್ನೂ ಕರೆಯೋದು ಬೇಡ, ನಾವೇ ಸಿಂಪಲ್ಲಾಗಿ ಮಾಡೋಣ ಮನೆಯಲ್ಲೇ, ಯಾರಂದರೆ ಯಾರನ್ನೂ ಕರೆಯೋದು ಬೇಡ, ಸುಮ್ಮನೆ ಒಂದೋಗಿ ಇನ್ನೊಂದು ಆಗೋದು ಬೇಡ ಅಂತೇಳಿ ಅಂದರು. ಸೊ ತುಂಬ ಜನ ನನಗೆ ಮೆಸೇಜ್ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲರೂ ಮೆಸೇಜ್ ಮಾಡಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೇಳ್ತಾನೆ ಇದ್ರಿ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ. ಸೊ ಆಫ್ಟರ್ ಡೆಲಿವರಿ ನನಗೆ 3 ಮಂತ್ಸ್ವರೆಗೂ ಕೂಡ ಒಂದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನ್ನ ಬೇಬಿ ಬೆಳಗ್ಗೆ ಎಲ್ಲ ಎದ್ದಿರ್ತಾರೆ, ರಾತ್ರಿ ಎಲ್ಲ ಮಲಗಿರ್ತಾರೆ. ಹಾಗಾಗಿ ಬೆಳಗ್ಗೆ ಎಲ್ಲ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ನನ್ನ ಟೈಮ್ ಸಾಕಾಗ್ತಾ ಇದೆ. ಹಾಗಾಗಿ ಆ್ಯಂಡ್ ನನಗೆ ಯಾವ ಡೆಲಿವರಿ ಆಯಿತು, ನಾರ್ಮಲ್ಲಾ, ಸಿ ಸೆಕ್ಷನಾ ಅಂತ ತುಂಬ ಜನ ಕೇಳ್ತಾ ಇದ್ವಿ. ನನಗಾಗಿರೋದು ಸಿ ಸೆಕ್ಷನ್ ಡೆಲಿವರಿ ಆಗಿದ್ದರಿಂದ ನನಗೆ 1 to 1.5 ಮಂತ್ ರಿಕವರ್ ಆಗೋದಕ್ಕೆ ಟೈಮ್ ಬೇಕಾಯಿತು. ಹಾಗಾಗಿ ನಾನು ಯಾವುದೇ ರೀತಿ ವ್ಲಾಗ್ಸ್ನ ಮಾಡೋದಕ್ಕೆ ಆಗಿಲ್ಲ. ತುಂಬಾ ಬ್ರೇಕ್ ತೊಗೊಂಡ್ಬಿಟ್ಟೆ ಅಂತ ಅನಿಸುತ್ತೆ. ಸೊ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಯೂಟ್ಯೂಬಲ್ಲಿ ಹಾಕಬೇಕು ಅಂತೇಳಿ ಡಿಸೈಡ್ ಆಗಿದ್ದೀನಿ. ಬಿಕಾಸ್ ಆಲ್ರೆಡಿ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ಒಂದು ಸ್ವಲ್ಪ ಪಾಪು ಮಲಗಿರ್ತಾರೆ ಆ್ಯಂಡ್ ಯಾರಾದರೂ ನೋಡ್ಕೊಳ್ತಾ ಇರ್ತಾರೆ. ನನಗೂ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಹಾಗೆ ಅಕ್ಕ ಸೀಮಂತ ಏನಕ್ಕೆ ಮಾಡ್ಕೊಂಡಿಲ್ಲ, ಸೀಮಂತ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳ್ತಾನೆ ಇದ್ರಿ. ನಾನು ಸೀಮಂತ ಏನಕ್ಕೆ ಮಾಡ್ಕೊಂಡಿಲ್ಲ ಅಂತಂದರೆ, ಸೊ ನನಗೂ ತುಂಬಾ ಆಸೆ ಇತ್ತು ಎಲ್ಲ ಹೆಣ್ಮಕ್ಳು ಥರನೂ ಸೀಮಂತ ಗ್ರ್ಯಾಂಡಾಗಿ ಮಾಡ್ಕೋಬೇಕು, ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಬೇಕು, ಇದೆಲ್ಲ ನನಗೆ ತುಂಬಾ ಆಸೆ ಇತ್ತು. ಬಟ್ ಅದು ನೆರವೇರಲಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಸೀಮಂತ ನಡೆದು ಬಂದಿಲ್ಲ ಅಂತೆ. ಸೊ ಸೀಮಂತ ಅವ್ರ ಮನೆಯಲ್ಲಿ ನಡೆದಿಲ್ಲ, ಹಾಗಾಗಿ ಮಾಡೋ ಹಾಗಿಲ್ಲ ಅಂತ ಹೇಳಿದರು. ನಂಗೆ ತುಂಬಾ ಬೇಜಾರಾಯಿತು. ನಮ್ಮ ಮನೇಲೂ ತುಂಬಾ ಆಸೆ ಇಟ್ಕೊಂಡಿದ್ರು ಸೀಮಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತ. ಬಟ್ ಅದು ಆಗಿಲ್ಲ. ಹಾಗಾಗಿ ತವ್ರ ಮನೆ, ನಮ್ಮ ಮನೆಯಲ್ಲೇ ನನಗೆ ಸಿಂಪಲ್ಲಾಗಿ ಸೀರೆ ಉಡಿಸ್ಬಿಟ್ಟು ಅದು ಉಡಿಯೋಕ್ಕೆ ಹಾಕ್ತಾರೆ ಅಂತ, ಮಡ್ಲಕ್ಕಿ ಏನು ಹಾಕ್ತಾರಲ್ಲ ಅದನ್ನು ಹಾಕಿದ್ರು ಅಷ್ಟೇ ಅಮ್ಮ. ಅದನ್ನು ಗ್ರ್ಯಾಂಡಾಗಿ ಮಾಡಿಲ್ಲ. ಬಿಕಾಸ್ ಫಸ್ಟ್ ಬೇಬಿ ಆಗಿರೋದ್ರಿಂದ ನಡೆದು ಬಂದಿಲ್ಲ ಅಂತ ಅಂದಮೇಲೆ ಅದನ್ನು ಮಾಡೋ ಹಾಗಿಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಅಂತೇಳಿ ನಮ್ಮ ಮನೇಲೂ ಭಯಪಟ್ಟು ಸಿಂಪಲ್ಲಾಗಿ ಜಸ್ಟ್ ಯಾರನ್ನೂ ಕರೆದಿಲ್ಲ. ನನ್ನ ಹಸ್ಬೆಂಡು, ನಮ್ಮ ಅಪ್ಪ ಅಮ್ಮ, ನಮ್ಮ ಪಕ್ಕದ ಮನೆಯವ್ರು ಒಬ್ರು ಅಕ್ಕ ಇದ್ದರು, ಅವ್ರು ಅಷ್ಟೇ ಬಂದಿದ್ದು, ಇನ್ನು ಯಾರೂ ಬಂದಿಲ್ಲ. ಸೊ ಸೀಮಂತ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ ಅಂತೇಳಿ ನಮ್ಮಪ್ಪ ಅಮ್ಮ ನನಗೆ ಗೋಲ್ಡ್ ಬ್ಯಾಂಗಲ್ಸ್ನ ಗಿಫ್ಟ್ ಮಾಡಿದರು ನನಗೆ ಸೀಮಂತ ಟೈಮಲ್ಲಿ. ಸೊ ಅದ್ರ ಬಗ್ಗೆ ತುಂಬ ಜನ ಕೇಳ್ತಾನೆ ಇದ್ದೆ. ನಾನು ಆಲ್ರೆಡಿ ಬ್ಯಾಂಗಲ್ಸ್ ತೊಗೊಂಡಾಗಲೇ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಯಾವ ಥರ ಇದೆ ಡಿಸೈನು,
ಎಷ್ಟಾಯಿತು ಅಮೌಂಟ್ ಅಂತ. ಗೋಲ್ಡ್ ರೇಟ್ ಆವಾಗ ತುಂಬಾ ಜಾಸ್ತಿ ಇತ್ತು, 1,28,000 ಇತ್ತು 1 ತೊಲಕ್ಕೆ, ಅಂದರೆ 10 ಗ್ರಾಮ್ಸ್ಗೆ. ಆದ್ರೂ ಕೂಡ ನನಗೆ ನೆನಪಿರುತ್ತೆ ತಗೋ ಅಂತೇಳಿ ನಮ್ಮ ಅಪ್ಪ ಅಮ್ಮ ನನಗೆ ಗಿಫ್ಟ್ ಮಾಡಿದರು. ನನಗೆ ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟ ನನಗೆ ಈ ಬ್ಯಾಂಗಲ್ ಡಿಸೈನು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರದ್ದು ಪ್ರೈಸು ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾನು ನಿಮಗೆ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ, ಬಿಲ್ ಸಮೇತ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ. ಮೇಕಿಂಗ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದೀನಿ, GST ಪ್ರತಿಯೊಂದೂ ಆ ವ್ಲಾಗು ಹೋಗಿ ಒನ್ ಟೈಮ್ ನೋಡಿ. ಈ ವ್ಲಾಗಲ್ಲೂ ಕೂಡ ನಾನು ನಿಮಗೆ ಜಸ್ಟ್ ಬ್ಯಾಂಗಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತೇಳಿ. ಸೊ ನಾನು ಬಂದುಬಿಟ್ಟು ಆ್ಯಂಟಿಕ್ ಬ್ಯಾಂಗಲಲ್ಲೇ ತೊಗೊಂಡಿದ್ದೀನಿ, ಬಿಕಾಸ್ ನಂದು ನೆಕ್ಲೆಸ್ ಕೂಡ ಈ ವರ್ಷ ನನ್ನ ಹಸ್ಬೆಂಡ್ ನನ್ನ ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಿದ್ರಲ್ಲ, ಅದಕ್ಕೆಲ್ಲ ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಈ ಒಂದು ಬಳೆಗಳನ್ನ ತೊಗೊಂಡಿದ್ದೀನಿ. ಸೊ ಈ ರೀತಿ ಲಕ್ಷ್ಮಿ ಬಂದಿದೆ, ಈ ರೀತಿ ಲೀಫ್ ಡಿಸೈನ್ ಬಂದಿದೆ ನೋಡಿ, ಈ ರೀತಿ. ಆ್ಯಂಡ್ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಬಂದಿರೋದ್ರಿಂದ ಇದೆಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ತುಂಬಾ ಇಷ್ಟ ಆಯಿತು. ಇದು ನಾನು ಈ ರೀತಿ ಒಳಗಡೆ ರಿಂಗ್ ಹಾಕ್ಸ್ಕೊಂಡಿದ್ದೀನಿ, ಬಿಕಾಸ್ ಬೇಗ ಹಾಳಾಗಬಾರ್ದು ಅಂತೇಳಿ. ಈ 2 ಬ್ಯಾಂಗಲ್ಸ್ದು ಗ್ರಾಮ್ಸು ಪ್ರತಿಯೊಂದನ್ನು ನಾನು ಆಲ್ರೆಡಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಹೋಗಿ ಒನ್ ಟೈಮ್ ಅದನ್ನ ಚೆಕ್ಔಟ್ ಮಾಡ್ಬೋದು. ಸೊ ಹೇಗಿದೆ ಬ್ಯಾಂಗಲ್ ಡಿಸೈನ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸೀಮಂತ ಸಿಂಪಲ್ಲಾಗಿ ಇಲ್ಲೇ ಮಾಡಿರೋಂಥ ವಿಡಿಯೋನು ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ ಈ ವ್ಲಾಗಲ್ಲಿ, ನೀವು ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ಸೀಮಂತ ಮಾಡ್ಕೊಂಡಿಲ್ಲ ಅಂತ ತುಂಬ ಕೇಳ್ತಾ ಇದ್ರಲ್ಲ, ಸೊ ಅದಕ್ಕೆ ಇದೇ ರೀಸನ್. ನನ್ನ ಹಸ್ಬೆಂಡ್ ಮನೇಲಿ ಬಂದಿಲ್ಲ ಅಂತ ನಾನು ಮಾಡಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಹಾಕ್ತೀನಿ. ಆ್ಯಂಡ್ ನನ್ನ ಬೇಬಿ ಫೇಸ್ನ ಕೂಡ ರಿವೀಲ್ ಮಾಡ್ತೀನಿ ಸದ್ಯದಲ್ಲೇ. ದಯವಿಟ್ಟು ಇಷ್ಟು ದಿನ ನನಗೆ ಹೇಗೆ ಸಪೋರ್ಟ್ ಮಾಡ್ಕೊತಾ ಬಂದಿದ್ದೀರಾ, ಇನ್ನು ಮುಂದೆನೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.